ಸ್ತ್ರೀ ಧರ್ಮದ ಸೊಗಸಾದ ನಿರೂಪಣೆಯ ಹದಿಬದಿಯ ಧರ್ಮ ಕೃತಿಯ ಕವಯಿತ್ರಿ ಯಾರು? ಸಂಚಿಯ ಹೊನ್ನಮ್ಮ. ಸಂಚಿಯ ಹೊನ್ನಮ್ಮನ ಕಾಲ ಸುಮಾರು 1680. ಈಕೆಯ ಗುರು ಆಳಸಿಂಗರಾರಿಯ ಹದಿಬದಿಯ ಧರ್ಮ ಈಕೆಯ ಸಾಂಗತ್ಯ ಕಾವ್ಯವಾಗಿದೆ. ಇದರಲ್ಲಿ ಪತಿವ್ರತ ಧರ್ಮದ ಸರಳ ಸುಂದರ ನಿರೂಪಣೆಯನ್ನ ಕಾಣುತ್ತೇವೆ. ಸತಿಪತಿಯರ ಸಂವಾದವನ್ನು ನಿರೂಪಿಸಲಾಗಿರುವಂತಹ ಕನಕದಾಸರ ಕೃತಿ ಯಾವುದಾಗಿದೆ? ನೀಡಿರುವಂಥವಲ್ಲಿ ಮೋಹನ ತರಂಗಿಣಿ ಸರಿಯಾದಂತಹ ಉತ್ತರ. ಇಲ್ಲಿ ಸತಿಪತಿಯರ ಸಂವಾದವನ್ನು ಅತಿ ಸೊಗಸಾಗಿ ನಿರೂಪಣೆಯನ್ನ ಮಾಡಲಾಗಿದೆ. ಕನಕದಾಸರ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ ರಾಯ. ಚಾಣಕ್ಯನು ನಂದರನ್ನು ನಾಶ ಮಾಡಿ ಚಂದ್ರಗುಪ್ತ ಮೌರ್ಯನನ್ನು ದೊರೆಯನ್ನಾಗಿಸಿದ ಕಥಾವಸ್ತುವುಳ್ಳ ಮುದ್ರಾಮಂಜೂಷ ಕೃತಿಯ ಕರ್ತೃ ಯಾರು? ಮುದ್ರಾಮಂಜೂಷವನ್ನ ರಚನೆ ಮಾಡಿದವನು ಕೆಂಪು ನಾರಾಯಣ. ಇದರಲ್ಲಿ ಚಾಣಕ್ಯನು ನಂದರನ್ನು ನಾಶ ಮಾಡಿ ಚಂದ್ರಗುಪ್ತ ಮೌರ್ಯನನ್ನು ದೊರೆಯಾಗಿಸಿದಂಥ ಕಥಾವಸ್ತುವನ್ನ ಇದು ಒಳಗೊಂಡಿದೆ. ಬಾಲ ಸಾಹಿತ್ಯ ಮಂಡಳಿ ಎಂಬ ಮಕ್ಕಳ ಸಂಸ್ಥೆಯನ್ನು ಸ್ಥಾಪಿಸಿದ ಕವಿ ಯಾರು? ಪಂಜೆ ಮಂಗೇಶರಾಯರು. ಕವಿಶಿಷ್ಯ ಎಂದೇ ಖ್ಯಾತಿಯನ್ನು ಪಡೆದಂಥ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸ್ತಾರೆ. ಕೋಟಿ ಚೆನ್ನಯ್ಯ, ಪಂಜೆಯವರ ಕಥೆಗಳು, ಹುತ್ತರಿಯ ಹಾಡು ಪ್ರಮುಖ ಕೃತಿಗಳಾಗಿದ್ದು, ರಾಯಚೂರಿನಲ್ಲಿ ನಡೆದಂತಹ 1934ರ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮಂಗಳೂರಿನಲ್ಲಿ ಮಕ್ಕಳಿಗಾಗಿ ಬಾಲ ಸಾಹಿತ್ಯ ಮಂಡಳಿ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿದ್ದರು. ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು? ಉಪಲಬ್ಧ ಅಂದ್ರೆ ದೊರಕಿರುವಂತಹ ಗ್ರಂಥ. ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗವಾಗಿದೆ. ಇದು 9ನೇ ಶತಮಾನದಲ್ಲಿ ರಚಿತವಾಗಿರುವುದು. ಇದರ ಒಂದು ಕರ್ತೃ ಶ್ರೀ ವಿಜಯನಾಗಿದ್ದಾನೆ. ಈತನು ರಾಷ್ಟ್ರಕೂಟ ಅರಸನಾದಂತಹ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದನು. ಮುನ್ನಮಂ ಸುಕುಮಾರಸ್ವಾಮಿಯ ಕಥೆಯಂ ಪೇಳ್ವೆಯಂ ಎಂಬ ವಾಕ್ಯ ಯಾವ ಗ್ರಂಥದಲ್ಲಿದೆ? ಒಡ್ಡಾರಾಧನೆ. ಕನ್ನಡದ ಮೊದಲ ಗದ್ಯ ಕೃತಿಯಾದಂತಹ ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆಯಲ್ಲಿ 19 ಪುಣ್ಯಪುರುಷರ ಕಥೆಗಳನ್ನು ಈತ ಹೇಳಿದ್ದಾನೆ. ಅದರಲ್ಲಿ ಮೊದಲಿಗೆ ಬರುವಂತಹ ಕಥೆ ಏನಿದೆ ಸುಕುಮಾರಸ್ವಾಮಿಯ ಕಥೆಯಾಗಿದೆ. ಅದಕ್ಕೆ ಮುನ್ನಂ ಸುಕುಮಾರಸ್ವಾಮಿಯ ಕಥೆಯಂ ಪೇಳ್ವೆಯಂ ಎಂಬ ವಾಕ್ಯ ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆಯಲ್ಲಿ ಬರುತ್ತದೆ. ಆರುಂಕುಶವಿಟ್ಟೊಡೆಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಎಂಬ ಉದ್ಗಾರದ ವಾಕ್ಯ ಯಾವ ಕವಿಯದು? ಈ ಒಂದು ವಾಕ್ಯ ಆದಿಕವಿ ಪಂಪನದು. ಪಂಪನು ಬನವಾಸಿಯನ್ನ ಹೊಗಳಿ ಹೇಳಿರುವಂತಹ ವಾಕ್ಯವಾಗಿದ್ದು, ಈತನು ಹರಿಕೇಸರಿಯ ಆಸ್ಥಾನದಲ್ಲಿದ್ದಂತಹ ಕವಿಯಾಗಿದ್ದು, ಈತನ ಪ್ರಮುಖ ಗ್ರಂಥಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ರನ್ನನು ಈ ಕೆಳಗಿನ ಯಾವ ದೊರೆಯ ಆಸ್ಥಾನದಲ್ಲಿ ಆಶ್ರಯದಾತನಾಗಿದ್ದನು? ರನ್ನನಿಗೆ ಆಶ್ರಯವನ್ನ ನೀಡಿದಂಥವನು ಚಾಲುಕ್ಯ ಅರಸನಾದಂತಹ ತೈಲಪನ ಆಸ್ಥಾನದಲ್ಲಿ ರನ್ನನಿರ್ತಾನೆ. ರನ್ನನಿಗಿದ್ದಂತಹ ಬಿರುದು ಕವಿ ಚಕ್ರವರ್ತಿ. ಈತನ ಗುರುಗಳು ಅಜಿತ ಸೇನಾಚಾರ್ಯರು. ಈತನ ಪ್ರಮುಖ ಕೃತಿ ಗದಾಯುದ್ಧ. ಭಟ್ಟನಾರಾಯಣನ ವೇಣಿ ಸಂಹಾರ ಕೃತಿಯಿಂದ ಪ್ರೇರಣೆ ಪಡೆದ ರನ್ನನ ಕೃತಿ ಯಾವುದು? ಇದಕ್ಕೆ ಸರಿ ಉತ್ತರ ಗದಾಯುದ್ಧ. ಮಹಾಭಾರತದ ಒಂದು ಭಾಗವಾದಂತಹ ಭೀಮ ಮತ್ತು ದುರ್ಯೋಧನರ ಮಧ್ಯೆ ನಡೆದಂತಹ ಗದಾಯುದ್ಧದ ಪ್ರಸಂಗವನ್ನು ಇಟ್ಟುಕೊಂಡು ರಚಿಸಿದಂತಹ ಅಮೂಲ್ಯ ಕೃತಿ ಗದಾಯುದ್ಧ. ಈ ಒಂದು ಕೃತಿಯು ಭಟ್ಟನಾರಾಯಣನ ವೇಣಿ ಸಂಹಾರ ಎನ್ನುವಂಥ ಕೃತಿಯಿಂದ ಪ್ರೇರಣೆಯನ್ನು ಪಡೆದಿತ್ತು. 1ನೇ ನಾಗವರ್ಮನ ಕರ್ನಾಟಕ ಕಾದಂಬರಿ ಯಾವ ವಿಧದ ಸಾಹಿತ್ಯ ಪ್ರಕಾರವಾಗಿದೆ? ಇದು ಚಂಪೂ ಕಾವ್ಯವಾಗಿದ್ದು 1ನೇ ನಾಗವರ್ಮನ ಪ್ರಸಿದ್ಧ ಕೃತಿಯಾಗಿದೆ ಕಾದಂಬರಿ. ಇದನ್ನ ಸಂಸ್ಕೃತ ಕವಿ ಬಾಣಭಟ್ಟನಿಂದ ರಚಿತವಾಗಿದ್ದಂತಹ ಕಾದಂಬರಿ ಕೃತಿಯನ್ನು ಆಧಾರವಾಗಿಟ್ಟುಕೊಂಡು ಈತ ರಚಿಸಿದ್ದಾನೆ. ಈ ಕೆಳಗಿನ ಯಾವ ಗ್ರಂಥ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಎಂದು ಪ್ರಸಿದ್ಧಿ ಪಡೆದಿದೆ? ಕರ್ನಾಟಕ ಭಾಷಾಭೂಷಣ ಎನ್ನುವಂಥದ್ದು ಕನ್ನಡದ ಮಟ್ಟಿಗೆ ಉಪಲಬ್ಧವಾಗಿರುವಂತಹ ಮೊದಲ ವ್ಯಾಕರಣ ಗ್ರಂಥವಾಗಿದ್ದು, ಇದರ ಒಬ್ಬ ರಚನೆಕಾರ 2ನೇ ನಾಗವರ್ಮನಾಗಿದ್ದಾನೆ.
ಈತನು ವ್ಯಾಕರಣ ಮತ್ತು ಅಲಂಕಾರ ಛಂದಶಾಸ್ತ್ರಗಳಲ್ಲಿ ಪ್ರಸಿದ್ಧನಾಗಿದ್ದಂತಹ ಕವಿಯಾಗಿದ್ದನು. ಅಭಿನವ ಪಂಪ ಎಂಬ ಬಿರುದು ಈ ಕೆಳಗಿನ ಯಾವ ಕವಿಗೆ ಇದ್ದಿತು? ಅಭಿನವ ಪಂಪ ಅಂತೇಳಿ ನಾಗಚಂದ್ರನಿಗೆ ಕರೀತಾರೆ. ಈತನು ಹೊಯ್ಸಳರ ಕಾಲಾವಧಿಯಲ್ಲಿ ಜೀವಿಸಿದ್ದಂತಹ ಪ್ರಮುಖ ಕವಿಯಾಗಿದ್ದು ಮಲ್ಲಿನಾಥ ಪುರಾಣ ಮತ್ತು ಪಂಪ ರಾಮಾಯಣ ಎನ್ನುವಂತಹ ಪ್ರಮುಖ ಕೃತಿಗಳನ್ನು ರಚನೆ ಮಾಡಿದ್ದು ಈತನಿಗೆ ಪಂಪ ಭಾರತದ ಎತ್ತರಕ್ಕೆ ಏರುವಂಥ ಮೇರುಕೃತಿಯನ್ನು ರಚನೆ ಮಾಡಿದ್ದೇನೆ ಅಂತ ಹೇಳಿಕೊಂಡಿರೋದ್ರಿಂದ ಈತನಿಗೆ ಅಭಿನವ ಪಂಪ ಎಂಬ ಬಿರುದಿತ್ತು. ರಾಮನಾಥ ಎಂಬ ಅಂಕಿತ ನಾಮ ಹೊಂದಿದ್ದ ಈ ವಚನಕಾರ ಬಸವಣ್ಣನಿಗಿಂತ ಹಿರಿಯವನು. ಹಾಗಾದರೆ ಯಾರ ಬಗ್ಗೆ ಈ ಒಂದು ವಾಕ್ಯವನ್ನು ನೀಡಲಾಗಿದೆ? ಇದು ಜೇಡರ ದಾಸಿಮಯ್ಯನನ್ನ ಕುರಿತು ಹೇಳಿರುವಂತಹ ವಾಕ್ಯವಾಗಿದ್ದು ಈತನನ್ನ ದೇವರ ದಾಸಿಮಯ್ಯ ಅಂತ ಕೂಡ ಕರೀತಾರೆ. ನೇಗೆಯಿಂದ ವೃತ್ತಿಯನ್ನ ಮಾಡ್ತಾ ಇದ್ದು ರಾಮನಾಥ ಎಂಬ ಅಂಕಿತ ನಾಮದಿಂದ 145 ವಚನಗಳನ್ನ ರಚನೆ ಮಾಡಿದ್ದ. ಅಷ್ಟು ಮಾತ್ರ ದೊರಕಿದ್ದು ಈತ ಬಸವಣ್ಣನಿಗಿಂತ ಹಿರಿಯನವನಾಗಿದ್ದಾನೆ. ಅಕ್ಕ ಮಹಾದೇವಿಯ ವಚನಗಳ ಭಕ್ತಿಭಾವ ಯಾವ ರೀತಿಯದಾಗಿದೆ? ಶರಣಸತಿ ಲಿಂಗಪತಿ ಎನ್ನುವಂಥದ್ದು ಅಕ್ಕ ಮಹಾದೇವಿಯ ವಚನಗಳ ಭಕ್ತಿಭಾವವಾಗಿದ್ದು ಈ ಅಕ್ಕ ಮಹಾದೇವಿಯ ಪ್ರಮುಖ ಕೃತಿ ಯೋಗಾಂಗ ತ್ರಿವಿಧಿ. ಅಕ್ಕ ಮಹಾದೇವಿಯನ್ನ ಕನ್ನಡದ ಮೊದಲ ಕವಯಿತ್ರಿ ಅಂತಲೂ ಕೂಡ ಕರೆಯುತ್ತೇವೆ. ಇವಳ ವಚನಗಳ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ಕನ್ನಡ ಸಾಹಿತ್ಯ ಲೋಕಕ್ಕೆ ರಗಳೆ ಎಂಬ ವಿಶಿಷ್ಟ ಪ್ರಕಾರವನ್ನು ಪರಿಚಯಿಸಿದವನು ಯಾರು? ರಗಳೆ ಕವಿ ಅಂತಾನೆ ಈತನನ್ನ ಕರೀತಾರೆ. ಇದಕ್ಕೆ ಸರಿ ಉತ್ತರ ಹರಿಹರ. 13ನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಈತನು ಕ್ರಾಂತಿ ಕವಿ, ಕನ್ನಡ ಸಾಹಿತ್ಯ ರಗಳೆ ಕವಿ ಅಂತಲೂ ಕೂಡ ಕರೀತಾರೆ. ಹಂಪೆಯ ವಿರೂಪಾಕ್ಷ ಈತನ ಆರಾಧ್ಯ ದೇವನಾಗಿದ್ದು 63 ಪುರಾತನರ ಚರಿತ್ರೆಗಳನ್ನು ಆಧರಿಸಿ 100 ರಗಳೆಗಳನ್ನು ಈತ ರಚನೆ ಮಾಡ್ತಾನೆ. ನಂಬಿಯಣ್ಣನ ರಗಳೆ, ಮಹಾದೇವಿಯಕ್ಕನ ರಗಳೆ, ಬಸವರಾಜ ದೇವರ ರಗಳೆ, ಹಾಗೆಯೇ ಅಲ್ಲಮ್ಮ ಪ್ರಭುವನ್ನ ಕುರಿತು ರಚನೆ ಮಾಡಿದಂತಹ ಪ್ರಭುದೇವ ರಗಳೆ ಪ್ರಮುಖವಾದದ್ದು. ಈ ಕೆಳಗಿನ ಕೃತಿಗಳಲ್ಲಿ ಹರಿಹರನು ರಚಿಸಿದ ಕೃತಿಗಳು ಯಾವುವು? ಗಿರಿಜಾ ಕಲ್ಯಾಣ, ಬಸವರಾಜ ದೇವರಗಳೆ, ಸಿದ್ದರಾಮ ಪುರಾಣ, ಗದುಗಿನ ಭಾರತವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಹರಿಹರನು ರಚಿಸಿದ ಕೃತಿಗಳು ಗಿರಿಜಾ ಕಲ್ಯಾಣ ಮತ್ತು ಬಸವರಾಜ ದೇವರಗಳೆ. ಇನ್ನು ಸಿದ್ದರಾಮ ಪುರಾಣ ರಾಘವಾಂಕರ ಕೃತಿ, ಗದುಗಿನ ಭಾರತ ಕುಮಾರವ್ಯಾಸನ ಕೃತಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ರಾಘವಾಂಗ ವಿರಚಿತ ಕೃತಿಯಲ್ಲ? ಇದಕ್ಕೆ ಸರಿ ಉತ್ತರ ಆಯ್ಕೆ 4 ರಾಮನಾಥ ಚರಿತೆ. ಸೋಮನಾಥ ಚರಿತೆ, ಹರಿಶ್ಚಂದ್ರ ಕಾವ್ಯ, ಶರಭ ಸಾಹಿತ್ಯ ಎನ್ನುವಂಥವು ರಾಘವಾಂಗ ವಿರಚಿತ ಕೃತಿಗಳಾಗಿದ್ದಾವೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಈ ಕೆಳಗಿನ ಯಾವ ಕವಿಗೆ ಬಿರುದಿದ್ದಿತು? ಇದು ಕುಮಾರವ್ಯಾಸನ ಬಿರುದಾಗಿದ್ದು ಈತನ ಪ್ರಮುಖ ಕೃತಿ ಗದುಗಿನ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಕರಿತೀವಿ. ರಾಷ್ಟ್ರಕವಿ ಕುವೆಂಪುರವರಿಂದ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರ ಆಗುವುದು ಎನ್ನುವಂಥ ಉದ್ಗಾರದ ವಾಕ್ಯವನ್ನ ಪಡೆದಂತಹ ಕವಿಯಾಗಿದ್ದಾನೆ. 15ನೇ ಶತಮಾನದ ಆದಿಭಾಗದಲ್ಲಿ ಈತ ವಾಸವಾಗಿರ್ತಾನೆ. ಅಮೃತಮತಿ ಮತ್ತು ಅಷ್ಟಾವಂಕರ ಪ್ರಣಯ ಪ್ರಸಂಗದ ವಿವರಣೆ ಬರುವ ಜನ್ನನ ಕೃತಿ ಯಾವುದು? ಇದಕ್ಕೆ ಸರಿ ಉತ್ತರ ಜನ್ನನ ಯಶೋಧರ ಚರಿತೆ. 13ನೇ ಶತಮಾನದ ಪ್ರಮುಖ ಕವಿ, ಹೊಯ್ಸಳ ಚಕ್ರವರ್ತಿ ವೀರಬಲ್ಲಾಳನ ಆಸ್ಥಾನ ಕವಿಯಾಗಿದ್ದಂತಹ ಈತನ ಪ್ರಮುಖ ಕೃತಿಗಳು ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ. ಯಶೋಧರ ಚರಿತೆಯಲ್ಲಿ ಅಮೃತಮತಿ ಮತ್ತು ಅಷ್ಟಾವಂಕರ ಪ್ರಸಂಗ ಬರುತ್ತದೆ. ವೀರರಸ ಪ್ರಧಾನವಾಗಿರುವ ಕನ್ನಡದ ಮೊದಲ ಚಾರಿತ್ರಿಕ ಕಾವ್ಯ ಯಾವುದು? ರಾಮನಾಥ ಚರಿತ್ರೆ. ಇದರ ಒಂದು ರಚನೆಕಾರ ನಂಜುಂಡ ಕವಿ. ಜೈನ ಕವಿಗಳಲ್ಲಿ ಪ್ರಮುಖನಾದಂಥವನು ನಂಜುಂಡ ಕವಿ. ಈತನ ಒಂದು ರಚನೆಯಲ್ಲಿ ಪ್ರಮುಖವಾದದ್ದು ರಾಮನಾಥ ಚರಿತ್ರೆ. ಇದು ಕನ್ನಡದ ಮೊದಲ ಚಾರಿತ್ರಿಕ ಕಾವ್ಯವಾಗಿದೆ. ಹರಿಹರನ ಪ್ರಭುದೇವ ರಗಳೆ ಈ ಕೆಳಗಿನ ಯಾವ ವಚನಕಾರನ ಬದುಕಿನ ಮೇಲೆ ಬೆಳಕು ಚೆಲ್ಲುತ್ತದೆ? ಸೊ ಪ್ರಭುದೇವ ರಗಳೆ ಏನಿದೆ ಇದು ಯಾರನ್ನ ಕುರಿತು ರಚನೆ ಮಾಡಲಾಗಿದೆ? ಇದಕ್ಕೆ ಸರಿ ಉತ್ತರ ಅಲ್ಲಮ ಪ್ರಭುವನ್ನ ಕುರಿತು ಹರಿಹರನು ರಚನೆ ಮಾಡಿರುವಂತಹ ಪ್ರಸಿದ್ಧ ಕೃತಿ ಪ್ರಭುದೇವ ರಗಳೆಯಾಗಿದೆ.
ಈ ಕೆಳಗಿನ ಯಾವ ಅಭಯಾರಣ್ಯವು ವಿರಳ ಗ್ಯಾಂಟಿಕ್ ಡಾಲ್ಫಿನ್ಗಳಿಗೆ ಹೆಸರುವಾಸಿಯಾಗಿದೆ? ಮರೈನ್ ರಾಷ್ಟ್ರೀಯ ಉದ್ಯಾನವನ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಗೋರ್ಮಾತಾ ರಾಷ್ಟ್ರೀಯ ಉದ್ಯಾನವನ, ಹಾಗೆಯೇ ಚಂಬಲ್ ರಾಷ್ಟ್ರೀಯ ಉದ್ಯಾನವನ. ಇವುಗಳಲ್ಲಿ ಸರಿಯಾದಂತಹ ಉತ್ತರ ಅತ್ಯಂತ ವಿರಳ ಜೀವ ಸಂಕುಲವಾದಂತಹ ಗ್ಯಾಂಟಿಕ್ ಡಾಲ್ಫಿನ್ಗಳಿಗೆ ವಿಶೇಷವಾಗಿ ಪ್ರಸಿದ್ಧವಾಗಿರುವಂಥದ್ದು ಚಂಬಲ್ ರಾಷ್ಟ್ರೀಯ ಅಭಯಾರಣ್ಯವಾಗಿದ್ದು ಇದು ಮಧ್ಯಪ್ರದೇಶದಲ್ಲಿ ಕಾಣುತ್ತೇವೆ. ಅಂಗಾರಕಟ್ಟ ಬಂದರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹೇಳಿಕೆಗಳನ್ನು ಗಮನಿಸೋಣ. ಇದು ಉಡುಪಿ ಜಿಲ್ಲೆಯಲ್ಲಿದೆ. ಇದನ್ನು ಮೀನುಗಾರಿಕೆ ದೋಣಿಗಳಿಗಾಗಿ ಬಳಸುತ್ತೇವೆ. ಇದು ಸೀತಾ ನದಿಯ ದಡದಲ್ಲಿದೆ. 4ನೇ ಆಯ್ಕೆ ಮೇಲಿನ ಎಲ್ಲವೂ. ಅಂಗಾರಕಟ್ಟ ಬಂದರಿಗೆ ಸಂಬಂಧಪಟ್ಟಂತಹ ಹೇಳಿಕೆಗಳಲ್ಲಿ ಸರಿಯಾದದ್ದು ಮೇಲಿನ ಎಲ್ಲವೂ. ಸಹ್ಯಾದ್ರಿಯ ಇನ್ನೊಂದು ಹೆಸರೇನು? ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ ಕರಿತೀವಿ. ಇವುಗಳ ಇನ್ನೊಂದು ಹೆಸರನ್ನ ಏನಂತ ಕರಿತೀವಿ? ಅರಾವಳಿ ಪರ್ವತ ಶ್ರೇಣಿ, ಪಶ್ಚಿಮಘಟ್ಟ ಪರ್ವತ ಶ್ರೇಣಿಗಳು, ಶಿವಾಲಿಕ್ ಶ್ರೇಣಿಗಳು, ಹಿಮಾದ್ರಿ ಶ್ರೇಣಿಗಳು. ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮಘಟ್ಟ ಶ್ರೇಣಿಗಳು ಅಂತಲೂ ಕೂಡ ಕರೆಯುತ್ತೇವೆ. ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ಬಾಂಗ್ಲಾದೇಶ, ಭೂತಾನ್, ತಜಿಕಿಸ್ತಾನ್, ಹಾಗೆಯೇ ನೇಪಾಳ. ಇವುಗಳಲ್ಲಿ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದಿರುವ ಅಥವಾ ನೆರೆಹೊರೆಯ ದೇಶಗಳಲ್ಲಿ ತಜಿಕಿಸ್ತಾನ್ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದೇ ಇರುವಂತಹ ದೇಶವಾಗಿದೆ.